ಹಾಯ್ ಗೆಳೆಯರೇ, ಗುಡ್ ಮಾರ್ನಿಂಗ್. ನೊಂದ ಮನಸ್ಸುಗಳಿಗೆ, ಬೇಸತ್ತ ಜೀವಗಳಿಗೆ ಮನಸ್ಸು ಬಿಚ್ಚಿ ಮಾತಾಡುವಂಥ ಮುಸ್ಸಂಜೆ ಮಾತು ಕಾರ್ಯಕ್ರಮಕ್ಕೆ ಸ್ವಾಗತ ಆ್ಯಂಡ್ ವೆಲ್ಕಮ್ ಅಂತ ಹೇಳ್ತಾ, ಇವತ್ತಿನ ಟಾಪಿಕ್ ಏನು ಅಂತ ಹೇಳಿದರೆ, ಎಷ್ಟೋ ಸಂಗಾತಿಗಳ ಮಧ್ಯೆ, ಎಷ್ಟೋ ಲವರ್ಸ್ಗಳ ಮಧ್ಯೆ ಒಬ್ರಿಗೊಬ್ಬರು ಮರೆಯುವಷ್ಟು, ಕೇರ್ಲೆಸ್ ಮಾಡೋವಷ್ಟು, ನೀನು ಯಾರು ಅಂತ ಕೇಳೋ ಅಷ್ಟು ಮಟ್ಟಕ್ಕೆ ಅವರು ಬಂದಿದ್ದಾರೆ ನಿಮ್ಮ ಜೊತೆಗಿರುವಂಥ ಸಂಗಾತಿಗಳು ಅಂತ ಹೇಳಿದರೆ, ಅಲ್ಲಿಗೆ ಅರ್ಥ ಮಾಡ್ಕೊಬೇಕು, ನಮ್ಮನ್ನು ನಾವು ನಮ್ಮ ಮನಸ್ಥಿತಿನ ಬದಲಾವಣೆ ಮಾಡಿಕೊಳ್ಳುವಂಥ ಪರಿಸ್ಥಿತಿನಲ್ಲಿ ಇದ್ದೀವಿ, ಬದಲಾವಣೆ ಮಾಡಿಕೊಳ್ಬೇಕು ಅಂತ ಅಂದ್ಕೊಳ್ಬೇಕಾಗತ್ತೆ. ಸ್ವಾಭಿಮಾನ ಬಿಟ್ಟು ಯಾವ ಮನುಷ್ಯ ಯಾವುದೇ ಸಂಗಾತಿಗಳ ಮಧ್ಯೆ, ಯಾವುದೇ ಲವರ್ಗಳ ಮಧ್ಯೆ ಸ್ವಾಭಿಮಾನ ಏನು ಹೇಳ್ತೀವಿ ಅದಿಲ್ಲ ಅಂತ ಹೇಳಿದರೆ, ಆ ಪ್ರೀತಿ ಭಾವನೆಗಳಿಲ್ಲದ ದೇಹಗಳಾಗಿ ಉಳಿದುಕೊಳ್ಳುತ್ತಷ್ಟೇ. ಭಾವನೆಗಳೇ ಇರಲ್ಲ. ಸ್ವಾಭಿಮಾನ, ಗೌರವ ಪರಸ್ಪರವಾಗಿ ಒಂದು ಪ್ರೀತಿ ಮಧ್ಯೆ ಸಾಕ್ತಾ ಇರಬೇಕು. ನಿಮ್ಮನ್ನು ತುಂಬ ಇಷ್ಟಪಡುವಂಥ ವ್ಯಕ್ತಿ ಇನ್ಯಾರ್ದೋ ಮಾತಿಗೆ, ಇನ್ಯಾರ್ದೋಕ್ಕೋಸ್ಕರ ನಿಮ್ಮನ್ನು ಕೇವಲವಾಗಿ ನೋಡ್ತಾ ಇದ್ದಾರೆ. ನಿಮ್ಮ ಮಾತಿಗೆ ನಂಬದೆ, ನಿಮಗೆ ಗೌರವ ಕೊಡದೆ ನಿಮ್ಮನ್ನು ಕಡೆಗಣಿಸ್ತಾ ಇದ್ದಾರೆ ಅಂತ ಹೇಳಿದ್ರೆ, ಅಲ್ಲಿಗೆ ಅರ್ಥ ಮಾಡ್ಕೋಬೇಕು, ಯಾರ ಸಂಬಂಧದಲ್ಲೂ ಕೂಡ ಬಲವಂತವಾಗಿ ಬದುಕನ್ನು ಕಟ್ಕೊಳ್ಬಾರ್ದು ಸ್ನೇಹಿತರೆ. ಬಲವಂತವಾಗಿ ಬದುಕನ್ನು ನಾವು ಮೂವ್ ಮಾಡ್ತಾ ಹೋದರೆ ಉಸಿರುಗಟ್ಟಿಸ್ತಾ ಹೋಗುತ್ತೆ. ಪ್ರತಿದಿನ ಕೊರಗ್ತಾ ಹೋಗ್ತೀವಿ, ಪ್ರತಿದಿನ ಕೊರಗ್ತಾ ಸಾಕಬೇಕಾಗತ್ತೆ. ಈ ಬದುಕಿನ ಸಾರ್ಥಕತೆ ಅಂತ ಹೇಳಿದ್ರೆ, ಒಬ್ಬಂಟಿ ಆದರೂ ಪರವಾಗಿಲ್ಲ, ಆದರೆ ಹೇಗೆ ನೆಮ್ಮದಿಯ ಬದುಕನ್ನು ಬದುಕಿದೀವಿ ಅನ್ನೋದು ತುಂಬ ಮುಖ್ಯ ಆಗುತ್ತೆ ಸ್ನೇಹಿತರೆ. ನಾವು ಜೊತೆಗಿರಬೇಕು, ಒಬ್ಬ ಸಂಗಾತಿ ನಮಗೆ ಬೇಕು ಅಂತ ಅನಿಸುತ್ತೆ. ಯಾವ ಕಾರಣಕ್ಕಂತ ಹೇಳಿದ್ರೆ, ನಮ್ಮ ಬದುಕು ಇನ್ನಷ್ಟು ಚೆನ್ನಾಗಿರಲಿ. ಏನು ಒಬ್ಬಂಟಿ ಪಯಣನ ಕಷ್ಟಪಡ್ತಾ ಹೋಗ್ತೀವಿ, ಇನ್ನೊಬ್ರು ನಮಗೆ ಅರ್ಧಾಂಗಿ ಸಿಗಲಿ, ಬದುಕು ತುಂಬ ಚೆನ್ನಾಗಿ ಸಾಗ್ತಾ ಹೋಗಲಿ, ನಮ್ಮ ಬದುಕಿಗೆ ನೆರವಾಗಿ ಸಿಗಲಿ ಅನ್ನೋ ಒಂದು ಕಾರಣಕ್ಕೆ ಸಂಸಾರಿಗಳಾಗ್ತೀವಿ, ಸಂಗಾತಿಗಳನ್ನು ಪಡ್ಕೊಳ್ತೀವಿ ಸ್ನೇಹಿತರೆ. ಆದರೆ ಎಲ್ಲಿ ಸಂಸಾರದ ಮಧ್ಯೆ, ಪ್ರೀತಿಯ ಮಧ್ಯೆ ಆ ನಮ್ಮನ್ನು ಕೇವಲವಾಗಿ ನೋಡ್ತಾರೆ, ಅಲ್ಲಿ ನಮ್ಮ ಮನಸ್ಥಿತಿನ ಬದಲಾವಣೆ ಮಾಡ್ಕೊಳ್ಬೇಕಾಗತ್ತೆ. ಅವರಿಂದ ಬಯಸುವಂಥದ್ದನ್ನು ಸ್ಟಾಪ್ ಮಾಡ್ಕೊಳ್ಬೇಕಾಗತ್ತೆ. ನಮ್ಮ ಕಣ್ಣೀರು ಏನು ಬರುತ್ತೆ, ದುಃಖ ಕಣ್ಣೀರಾಗಿ ಕನ್ವರ್ಟ್ ಆಗಿ ಏನು ಬರ್ತಾ ಇದೆ ಅಂತ ಹೇಳಿದ್ರೆ, ಅವ್ರ ಮೇಲೆ ತುಂಬ ನಂಬಿಕೆ ಇಟ್ಟು ನಮ್ಮ ಜೊತೆಗೂ ನಮ್ಮ ಥರ ಹಾಗೇ ಇರ್ತಾರಲ್ವ ಅನ್ನೋ ಒಂದು ಬಯಕೆಯಿಂದ ನಾವು ಬಯಸ್ತಾ ಇರ್ತೀವಿ. ಅದು ಹಾಗೆ ಆಗದೇ ಇದ್ದಾಗ ಸಹಜವಾಗಿ ಆ ನೋವು ಬರಲಿಕ್ಕೆ ಶುರು ಆಗುತ್ತೆ ಸ್ನೇಹಿತರೆ. ನೋಡಿ, ಇವತ್ತು ತುಂಬ ಚೆನ್ನಾಗಿ ಬಾಳಿ ಬದುಕಿದ್ದಾರೆ ಒಂದು ಸಂಗಾತಿ, ಗಂಡ ಹೆಂಡತಿ ಅಂತ ಹೇಳಿದ್ರೆ, ಅವರ ಮನಸ್ಥಿತಿ, ಅವರ ಮಧ್ಯೆ ಇರತಕ್ಕಂಥ ಆ ಗೌರವ, ಸ್ವಾಭಿಮಾನ ತುಂಬ ಚೆನ್ನಾಗಿ ಇದ್ದಿದ್ದಕ್ಕೇನೆ ಚೆನ್ನಾಗಿ ಬಾಳಿ ಬದುಕಿರೋದು. ಎಕ್ಸಾಂಪಲ್ ನೋಡೋದಾದರೆ, ಒಂದು ಸಸಿನ ನೆಟ್ಟಿದ್ದೀವಿ ಅಂತ ಅನ್ಕೊಳ್ಳೋಣ, ಅದಕ್ಕೆ ಸರಿಯಾದ ಟೈಮಲ್ಲಿ ಗೊಬ್ಬರ, ನೀರು, ಸೂರ್ಯನ ಬೆಳಕು, ಯಾರು ಅದನ್ನು ಕಿತ್ಕೊಳ್ಳೋದ ಹಾಗೆ ನಾವು ಪಾಲನೆ ಪೋಷಣೆ ಮಾಡ್ತೀವಿ ಅಂತಂದಾಗ ಅದು ಫಲ ತುಂಬ ಚೆನ್ನಾಗಿ ಕೊಡ್ತಾ ಹೋಗುತ್ತೆ. ಅದೇ ಥರ ನಮ್ಮ ಸಂಬಂಧ ನಮಗೆ ರಿಟರ್ನ್ ಒಂದು ಫಲದ ಥರ ಕೊಡಬೇಕು ಅಂತ ಹೇಳಿದ್ರೆ, ನಾವು ನಮ್ಮ ಪ್ರೀತಿಪೂರ್ವಕವಾಗಿ ಎಷ್ಟು ಚೆನ್ನಾಗಿ ಸ್ವಾಭಿಮಾನ, ಗೌರವ, ಮಾತಾಡುವಂಥ ರೀತಿ, ಅಥವಾ ನಮ್ಮ ಮೇಲಿಟ್ಟಿರ್ತಕ್ಕಂಥ ಒಂದು ಭಾವನೆಗಳು, ಇದೆಲ್ಲನೂ ಕೂಡ ಮ್ಯಾಟ್ರ್ ಆಗುತ್ತೆ ಸ್ನೇಹಿತರೆ. ಯಾರೋ ಇಷ್ಟಪಡದ ವ್ಯಕ್ತಿ ನಾಟಕೀಯವಾಗಿ ನಿಮ್ಮನ್ನು ಹೊಗಳುವಂಥ ವ್ಯಕ್ತಿಗಳನ್ನು, ನಾಟಕೀಯವಾಗಿ ನಿಮ್ಮನ್ನು ನಂಬಿಸುವಂಥ ವ್ಯಕ್ತಿಗಳನ್ನು, ನಾಟಕೀಯವಾಗಿ ನಿಮ್ಮ ಸಂಬಂಧದಲ್ಲಿ ಇರುವಂಥ ವ್ಯಕ್ತಿಗಳನ್ನು ನೀವು ನಾಟಕೀಯವಾಗಿ ಅವರೊಟ್ಟಿಗೆ ಇರಲಿಕ್ಕೆ ಇಷ್ಟಪಡಬೇಡಿ. ಸಪೋಸ್ ಇರಲೇಬೇಕಾದ ಪ್ರಸಂಗ ಬಂದರೆ, ಸಿಚುವೇಶನ್ ಬಂದರೆ, ಎಕ್ಸ್ಪೆಕ್ಟೇಷನ್ ಅಂತ ಏನು ಹೇಳ್ತೀವಿ, ಬಯಸುವಂಥದ್ದು ಏನಿರುತ್ತೆ, ಅವ್ರು ಹಾಗೆ ಅಲ್ಲಿಂದ ಬರಬೇಕು, ಅವ್ರು ಹಾಗೆ ನಮ್ಮ ಜೊತೆಗೆ ಇರಬೇಕು ಅಂತ ಏನು ಅನ್ಕೊಳ್ತೀವಿ, ದಯವಿಟ್ಟು ಅದನ್ನು ಸ್ಟಾಪ್ ಮಾಡ್ತಾ ಬನ್ನಿ. ಇಲ್ಲ, ಕಣ್ಣೀರಿಗೆ ಕಾರಣ ಆಗತ್ತೆ, ಜೀವನ ಕತ್ತಲಮಯ ಆಗ್ತಾ ಬರುತ್ತೆ. ಇವತ್ತೆಷ್ಟೋ ನೋಡಿದ್ದೀರಾ, ಇವತ್ತು ಕಲಿಯುಗ ಇದೆ, ನಿಸ್ವಾರ್ಥ ಆ ಪ್ರೀತಿ ಸಿಗೋದು ಬಹಳ ಕಡಿಮೆ. ಸ್ವಾರ್ಥ, ದೇಹ, ದುಡ್ಡು, ಅಥವಾ ಅವ್ರ ಕೆಲಸ ಆಗಬೇಕು, ಯಾವುದೋ ಒಂದು ರೀಸನಿಗೆ ಜೊತೆಗೆ ಜಂಟಿ ಆಗ್ತಾರೆ. ಅದು ಅವ್ರಿಗೆ ಮಾತ್ರ ಗೊತ್ತಿರುತ್ತೆ. ನಾವು ಅಂದ್ಕೊಳ್ತೀವಿ ಸ್ವಾಭಿಮಾನ, ಗೌರವ, ನಿಜವಾದ ಭಾವನೆಗಳ ಜೊತೆಗೆ ಕನೆಕ್ಟ್ ಆಗಿದ್ದಾರೆ ಅಂತ ಅಂದ್ಕೊಳ್ತೀವಿ. ಯಾವಾಗ ಆ ಸತ್ಯತೆ ಗೊತ್ತಾಗತ್ತೆ, ಆ ಸತ್ಯನ ಭಾಳ ಬೇಗ ಒಪ್ಕೊಳ್ಬೇಕಾಗತ್ತೆ. ಆವಾಗ ಹರ್ಟ್ ಅಂತ ಏನು ಹೇಳ್ತೀವಿ ಅಂದರೆ, ನಮಗೇನು ನೋವಾಗತ್ತೆ ಭಾಳ ಕಡಿಮೆ ಆಗ್ತಾ ಬರುತ್ತೆ ಸ್ನೇಹಿತರೆ. ಎಲ್ಲಿ ಜೊತೆಗಿರ್ತಕ್ಕಂಥ ಸಂಗಾತಿಗಳು, ಲವ್ವರ್ಸ್, ಎಲ್ಲಿ ಈ ಥರದೊಂದು ಮನಸ್ಥಿತಿನಲ್ಲಿ ಜೊತೆಗೆ ಸಾಕ್ತಾ
ನಮ್ಮ ಕಣ್ಮುಂದೆ ಕಾಣ್ತಾ ಬರ್ತಾರೆ, ಅಲ್ಲಿಗೆ ಬದಲಾವಣೆ ಆಗ್ತಾ ಬರಬೇಕು ಸ್ನೇಹಿತರೆ. ನನ್ನೆಲ್ಲ ಕೇಳುಗರೆ, ನನ್ನ ಮಾತಿನ ಉದ್ದೇಶ, ನನ್ನ ಈ ಒಂದು ವಿಡಿಯೋ ಮಾಡುವಂಥ ಒಂದು ಪ್ರಯತ್ನ ಫೈನಲಿ ಒಂದೇನೆ, ಎಲ್ಲರೂ ಚೆನ್ನಾಗಿರಬೇಕು, ನಿಮ್ಮ ಸಂಗಾತಿಗಳೊಟ್ಟಿಗೆ ನಿಮ್ಮ ಬದುಕು ಚೆನ್ನಾಗಿರಬೇಕು ಅನ್ನೋದು ಉದ್ದೇಶ. ಈ ಒಂದು ಮಾತನ್ನು ಕೇಳ್ತಾ ಇದ್ದಾರೆ ಮುಸ್ಸಂಜೆ ಮಾತು ಕಾರ್ಯಕ್ರಮದಲ್ಲಿ, ಈ ನಿಮ್ಮ ಪ್ರೀತಿಯ ಹುಡುಗನ ಒಂದು ನುಡಿಗಳಲ್ಲಂತ ಹೇಳ್ತಾ ಮತ್ತೊಂದು ಮನಸ್ಸಿನ ಅಂತರಾಳದ ಮಾತುಗಳನ್ನು ಮತ್ತೊಂದು ಟಾಪಿಕಲ್ಲಿ ನಾನು ನಿಮ್ಮ ಒಟ್ಟಿಗೆ ಸಿಗ್ತೀನಿ. ಥ್ಯಾಂಕ್ ಯು ಸೋ ಮಚ್ ಗಾಯ್ಸ್. ಬಾಯ್.